ನೋಡಿ ಸಾಂದ್ರ ಈ ಒಂದು ಅಧಿಸೂಚನೆ ಆಗಿರೋದು 30 ಡಿಸೆಂಬರ್ 2025 ಅಧಿಸೂಚನೆ ಆಗಿರತ್ತೆ. ನೋಡಿ ಇದು ಸಂಪೂರ್ಣವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ ಆಗಿರತ್ತೆ. ನೋಟಿಸ್ ಆಗಿರೋದು 30 ಡಿಸೆಂಬರ್ 2025 ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು ಅಂದ್ರೆ ಜನವರಿ 21/1/2026 ತನಕ ಅವಕಾಶ ಕೊಟ್ಟಿದ್ದಾರೆ. ರಾತ್ರಿ 12 ಗಂಟೆ ತನಕ ನಿಮ್ಗೆ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ. ಇಲ್ಲಿ ನೋಡಿ 11:59 ತನಕ ಟೈಮ್ ಇರತ್ತೆ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ವೆಬ್ಸೈಟ್ ಇದೆಯಲ್ಲ, ಈ ಒಂದು ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಆನ್ಲೈನ್ ನಲ್ಲಿ, ಆಫ್ಲೈನ್ ಅಲ್ಲ, ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಸ್ವಲ್ಪ ತುಂಬಾ ಈಸಿ ಪ್ರೊಸೆಸಿಂಗ್ ಇರತ್ತೆ, ಬೇಗ ಅಪ್ಲಿಕೇಶನ್ ಹಾಕ್ತಾರ. ಅದು ಆಫ್ಲೈನ್ ಅಲ್ಲಿ ಆದ್ರೆ ತುಂಬಾ ತಡ ಆಗತ್ತೆ. ಆ ಒಂದು ಜಾಗದಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಒಂದು ಬಾಂಡ್ ಅನ್ನ ತಗೋಬೇಕು, ₹5 ಬಾಂಡ್ ಅನ್ನ ತಗೋಬೇಕು, ಅದಕ್ಕೆ ಸಿಗ್ನೇಚರ್ ಮಾಡಿಸ್ಬೇಕು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಅಟ್ಯಾಚ್ ಮಾಡಬೇಕು, ಅದ ನಂತರ ಅಂಚೆಯಲ್ಲಿ ಸಬ್ಮಿಟ್ ಮಾಡಬೇಕು. ಇಷ್ಟೆಲ್ಲ ಪ್ರೊಸೆಸಿಂಗ್ ಇದೆ. ಆನ್ಲೈನ್ ಆದ್ರೆ ಮುಗಿಯುತ್ತು, ಡೈರೆಕ್ಟ್ ಆಗಿ ಕೇಂದ್ರಕ್ಕೆ ಆನ್ಲೈನ್ ಕೇಂದ್ರದಲ್ಲಿ ಹೋಗ್ತಾರ, ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾರ, ಅಮೌಂಟ್ ಕೊಡ್ತಾರ, ಮುಗಿಯುತ್ತು. ಇಷ್ಟಾದ್ರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡ್ತಾರ. ನೋಡಿ ಇದು ಈಸಿ ಪ್ರೊಸೆಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಮತ್ತೆ ಎಲ್ಲರಿಗೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ 2026 ಸ್ಟಾರ್ಟ್ ಆಯಿತು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ನಿಮ್ಮ ಈ ಜೀವನದಲ್ಲಿ ಏನೇನು ಮಾಡ್ಬೇಕಂತ ಇದ್ದಾರಲ್ಲ, ಪ್ರಾರಂಭ ಮಾಡಿ, ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿ. ಮುದುಕರಾದ್ಮೇಲೆ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈಗಲೇ ನಿಮ್ಮ ವಯಸ್ಸಿದೆ, ಹೀಗೆ 5 ವರ್ಷ ದುಡಿಯೋ ವಯಸ್ಸು, ಇದರಲ್ಲಿ ಏನು ಸಕ್ಸಸ್ ಆಗತ್ತಲ್ಲ ಆಗತ್ತೆ. ಮತ್ 30 ವರ್ಷ ಆದ್ಮೇಲೆ ಮುಗಿಯುತ್ತು. ತುಂಬಾ ಕೆಟ್ಟ ಹೆಂಗ್ ಬೈತಾರಲ್ಲ ಹಂಗ್ ಬೇಯಿಸ್ಕೋಬೇಕಾಗತ್ತೆ. ಈಗಿನಿಂದ ಸ್ಟಾರ್ಟ್ ಮಾಡಿ. ಇದರಲ್ಲಿ ಏನ್ ತಪ್ಪು ಮಾಡ್ತೀರಾ, ಏನ್ ಮಾಡ್ಬೇಕು, ಹೆಂಗ್ ಸಕ್ಸಸ್ ಆಗ್ಬೇಕು ಅನ್ನೋದು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಚಾನಲ್ ನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. 2026ರಲ್ಲಿ ಏನ್ ಮಾಡ್ಬೇಕಂತ ಇದಾರಲ್ಲ ಅವರಿಗಾಗಿ. ಬನ್ನಿ ಒಂದೊಂದೇ ತಿಳಿಸ್ಕೊಡ್ತಾನೆ. ಇದಕ್ಕೆ ಈ ಹಿಂದ್ಗಡೆ ಇದೇ ಸಂಸ್ಥೆ ಒಂದು ನೇಮಕಾತಿ ಆಗಿತ್ತು. 10ನೇ ತಿಂಗಳು ಅಂದ್ರೆ ನವೆಂಬರ್ದಲ್ಲಿ ಒಂದು ನೇಮಕಾತಿ ಆಗಿತ್ತು. ಅಕ್ಟೋಬರ್ದಲ್ಲಿ ಒಂದು ಅಧಿಸೂಚನೆ ಆಗಿತ್ತು. ಇದೇ ಒಂದು ಸಂಸ್ಥೆಯಲ್ಲಿ ಈಗ ಮತ್ತೆ ನೋಟಿಫಿಕೇಶನ್ ಆಗಿರತ್ತೆ. 3 ತಿಂಗಳಿಗೆ ಬಿಟ್ಟು ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗ್ತಾ ಇರತ್ತೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಮ್ಯಾಗ್ನೀಸ್ ಓವರ್ ಇಂಡಿಯಾ ಲಿಮಿಟೆಡ್ ದಲ್ಲಿ ನೇಮಕಾತಿ. ಈ ಒಂದು ಮ್ಯಾಗ್ನೀಸ್ ಓವರ್ ಇಂಡಿಯಾ ಲಿಮಿಟೆಡ್ ದಲ್ಲಿ ನೇಮಕಾತಿ. ಟೋಟಲ್ ಆಗಿ 67 ಪೋಸ್ಟ್ಗಳು ಈ ಒಂದು ನೇಮಕಾತಿಯಲ್ಲಿ ಕರೆದಿರುವಂತದ್ದು. ಎಷ್ಟು ಹೇಳಿ, 67 ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಯಾರಿಗೆ ನೇಮಕಾತಿ ಆಗ್ತಾ ಇದೆ, ಯಾವ ಪೋಸ್ಟು ಅದೆಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬರೀ ನಿಮಗೆ ಇದೇ ಪೋಸ್ಟ್ ಅಂತ ಅಲ್ಲ, ವಿವಿಧ ಪೋಸ್ಟ್ ಕೂಡ ಇರತ್ತೆ. ಆ ಒಂದು ಪೋಸ್ಟ್ ಹೆಸರು ಹೀಗಿದೆ ನೋಡಿ. ಇಲ್ಲಿ ನೋಡಿ, ಗ್ರಾಜುಯೇಟ್ ಟ್ರೈನ್ ತರಬೇತಿ, ಮೆಕ್ಯಾನಿಕಲ್ ನಲ್ಲಿ ತರಬೇತಿ, ಎಲೆಕ್ಟ್ರಿಕಲ್ ನಲ್ಲಿ ತರಬೇತಿ, ಕೆಮಿಕಲ್ ನಲ್ಲಿ ತರಬೇತಿ, ಅದ ನಂತರ ಕೆಮಿಕಲ್ ಗ್ರಾಜುಯೇಟ್ ಟ್ರೈನ್ ತರಬೇತಿ, ಇದೇ ರೀತಿಯ ಖಾಲಿ ಇರತ್ತೆ. ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಟೋಟಲ್ ಆಗಿ ಪದವೀಧರದಲ್ಲಿ ನಿರ್ವಹಣಾ ಅಧಿಕಾರಿ, ತರಬೇತಿದಾರರು, ವ್ಯವಸ್ಥಾಪಕರು, ಈ ರೀತಿಯಾಗಿ ಪೋಸ್ಟ್ ಇರತ್ತೆ. ಇದಕ್ಕೆ ಅಪ್ಲಿಕೇಶನ್ ನಿಮಗೆ ಅಪ್ಲಿಕೇಶನ್ ಹಾಕಿದ್ರೆ ಸ್ಯಾಲ್ರಿ ನಿಮಗೆ 40,000 40,000ದಿಂದ 1,60,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿಗಳನ್ನ ಕೊಡ್ತಾರೆ. ನಿಮ್ಮ ಒಂದು ವಿದ್ಯಾರ್ಹತೆ ಕೂಡ ಅಷ್ಟೇ ಮುಖ್ಯವಾಗಿರತ್ತೆ. SSLC ದವರಿಗೆ ಎಷ್ಟು ಸ್ಯಾಲ್ರಿ ಕೊಡಲ್ಲ ನಿಮಗೆ. ಇನ್ನು 2026 1ನೇ ತಾರೀಕಿನಿಂದ ಮತ್ತೆ 8ನೇ ಆಯೋಗನ ಜಾರಿ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. ಪ್ಯೂನ್ ಹುದ್ದೆಗೆನೆ 40,000 ಪ್ಯೂನ್ ಹುದ್ದೆಗೆನೆ 35,000 ರೂಪಾಯಿ ಸ್ಯಾಲ್ರಿ ಸಿಗತ್ತೆ ಈಗ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ. ಸ್ಟೇಟ್ ಗೌರ್ಮೆಂಟ್ ಇನ್ನೂ ಆಯೋಗ ಮಾಡಿಲ್ಲ. 8ನೇ ವೇತನದ ಆಯೋಗದ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ 2026ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಜಾಸ್ತಿ ಸ್ಯಾಲ್ರಿ ಆಗತ್ತೆ. ಈಗ ಉದಾಹರಣೆಗೆ ಇದು 7ನೇ ವೇತನ ಇದೆ. ನಾನೇನ್ 40,000 ರೂಪಾಯಿ ತಿಳಿಸ್ಕೊಟ್ಟೇನಲ್ಲ, ಇದು 40,000 ಇದು 7ನೇ CPC ಪ್ರಕಾರ ಕೊಡ್ತಾರೆ ನಿಮಗೆ 7ನೇ ಹಂತಕ್ಕೆ. ಇನ್ನೇನಾದ್ರೂ 8ನೇ ಆಯೋಗನ ಜಾರಿ ಆತಂದ್ರೆ ಇದು 50,000 ಆಗತ್ತೆ. 50 ಆಗ್ಬೋದು ಅಥವಾ 55 ಆಗ್ಬೋದು, ಈ ರೀತಿಯಾಗಿ. ಇನ್ನು ಕೆಲವೇ ದಿನ ವೇಟು, ಒಂದೇ ದಿನ ವೇಟ್ ಇದೆ. ಮತ್ತೆ ಇವತ್ತಿನಿಂದ ಸ್ಟಾರ್ಟ್ ಇದು. ಇಲ್ಲಿ ನೋಡಿ ಪೋಸ್ಟ್ ಬಗ್ಗೆ ಇವರು ಕೊಟ್ಟಿದ್ದಾರೆ, ಏನೆಲ್ಲ ರೂಲ್ಸ್ ಆಗಿರ್ಬೇಕು ಯಾವ ಪೋಸ್ಟಿಗೆ ಅಂತ ಹೇಳಿ. MBA ಮುಗಿಸಿದವರು, MDA, PG ಡಿಗ್ರಿ, BA BTech ಇದೆಲ್ಲ ಆಗಿರ್ಬೇಕು. ಟೋಟಲ್ ಆಗಿ ವಿದ್ಯಾರ್ಹತೆ ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ, BTech, MBA, MTech, ME ಇದೆಲ್ಲ ಮುಗಿಸಿದವರು ಅಪ್ಲಿಕೇಶನ್ ಹಾಕಿ. ME ಅಲ್ಲ, ದನ ಕಾಯೋರಲ್ಲ, ME ಅಂತೇಳಿ ಒಂದು ಅದು ವಿದ್ಯಾರ್ಹತೆ ಶೈಕ್ಷಣಿಕ ಇರತ್ತೆ, ಅದೇ ಪಾಸ್ ಆಗಿರ್ಬೇಕು. ವಯೋಮಿತಿಯಲ್ಲಿ ನಿಮಗೆ 18 ವರ್ಷದಿಂದ 35 ವರ್ಷ ನಾರ್ಮಲ್ ಆಗಿ. ಅದ್ರ ಬಳಿಕ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ಕಾಣಬಹುದು. ಹಂಗೆ ಇರೋದಲ್ರಿ, ಇಲ್ಲಿ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ಕೊಟ್ಟಿರ್ತಾರೋ ಅದೆಲ್ಲ ನೋಡ್ಬೇಕು ನೀವು. ಹಂಗೆ ಅಪ್ಲಿಕೇಶನ್ ಹಾಕರೆ ಆಗೋದಲ್ಲ. ಇಲ್ಲಿ ನೋಡಿ ಕೆಟಗರಿ ವೈಸ್ ನಿಮ್ಮೊಂದು ಪೋಸ್ಟ್ ಅನ್ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕೆಟಗರಿ ವೈಸು OBC ದವರು, ಅದರಲ್ಲಿ NCL ದವರು, SC ST EWS ಇವರು, ಜನರಲ್ ಕಾಸ್ಟು, ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಇದರ ಬಗ್ಗೆ ನೋಡ್ಕೊಳ್ಳಿ.
ವಯೋಮಿತಿ ಸಡಿಲಿಕ್ಕೆ ಯಾವ ರೀತಿಯಾಗಿರತ್ತೆ, ಇದರಲ್ಲಿ ಒಮ್ಮೆಗಿಲ್ಲಿ ಸಿಗೋದಿಲ್ಲ. ಕ್ವಾಲಿಫಿಕೇಶನ್ ಎಷ್ಟು ಪರ್ಸೆಂಟೇಜ್ ಇರಬೇಕು ಯಾರಿಗೆ ಅಂತೇಳಿ 40% ಮಾಡಿಸಿರತ್ತೆ. 50% ಇವರ ಅಭ್ಯರ್ಥಿ EWS ಅವರಿಗೆ ಪಾಸ್ ಆಗೋದಕ್ಕೆ. ಅದ ನಂತರ SC ST PWD OBC NCL ದಲ್ಲಿ 40% ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ನೋಡ್ಕೊಳ್ಳಿ, ನೀವು ಪ್ರತಿಯೊಂದು ನೋಡ್ಕೊಳ್ಳಿ. ಇಲ್ಲಿ ನೋಡಿ ವಯೋಮಿತಿ ಸಡಿಲಿಕೆ ಇದೇ ನೋಡ್ತಾ ಇರೋದು. ಒಮ್ಮೆಗಿಲ್ಲಿ ಸಿಗೋದಿಲ್ಲ, ಅದು ತೆಳಗಡೆ ಸ್ಕ್ರಾಲ್ ಮಾಡ್ರೆ ಆಮೇಲೆ ಸಿಗತ್ತೆ. ಕೆಲವು ಜನ ಹೆಂಗಂತಾರೆ ಸಿಗ್ಲಿಲ್ಲ ಅಂತ ಹೇಳಿ ಫೇಕ್ ನ್ಯೂಸ್ ತಿಳಿಸ್ಕೊಡ್ತಾ ಇದಾರೆ ಅಂತ ಅಂತಾರ. ಬಟ್ ಆ ರೀತಿ ತಿಳಿಸ್ಕೊಡೋದಕ್ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹೊಸಗಳು ಕಾನೂನು ಬರ್ತಿದ್ದಾವೆ. ಫೇಕ್ ನ್ಯೂಸ್ ಕೂಡ ಯೂಟ್ಯೂಬ್ ದಲ್ಲಿ ನೋಡೋದಿಲ್ಲ. ಫೇಕ್ ನ್ಯೂಸ್ ತಿಳಿಸ್ಕೊಟ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ, ಚಾನೆಲ್ ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಪ್ರಕಾರ ಅಪರಾಧ ಆಗತ್ತೆ. ಆದ ಕಾರಣ ಫೇಕ್ ನ್ಯೂಸ್ ನಡೆಯೋದಿಲ್ಲ. ನೋಡಿ, ವಯೋಮಿತಿಗಳು 3 ವರ್ಷದಿಂದ 15 ವರ್ಷ ತನಕ ಸಡಿಲಿಕ್ಕೆ. ಇಲ್ಲಿ ನೋಡಿ 3 ವರ್ಷದಿಂದ 15 ವರ್ಷ. SC ST ದವರಿಗೆ, OBC ವರ್ಗದವರಿಗೆ. NCL ದಲ್ಲಿ 2 ಪ್ರಕಾರ, OBC ದಲ್ಲೇನೆ. OBC ನಾರ್ಮಲ್, NCL ದವ್ರು ಬರ್ತಾರೆ. ಜನರಲ್ ಕಾಸ್ಟ್ ದವರಿಗೆ ಏನಾದ್ರು ಪರ್ಸನಲ್ ಡಿಸಬಿಲಿಟಿ ಇತ್ತಂದ್ರೆ SC ST ಇದೆಲ್ಲ ನೋಡ್ಕೊಳ್ಳಿ. ಅದ ನಂತರ ಇನ್ನೂ ರೂಲ್ಸ್ ಇದಾವೆ. ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇದೆ, ಬಟ್ ನಿಮ್ಗೆ ತೋರಿಸ್ಬೇಕಲ್ಲ, ಅದ ಕಾರಣ. ನೋಡಿ, ಇನ್ನೂ ವಿವಿಧ ರೂಲ್ಸ್ಗಳು ಇರತ್ತೆ ನೋಡಿ. ಆಗಲೇ ತಿಳಿಸ್ಕೊಟ್ಟೇನಲ್ಲ, ಸಂಬಳ ಸಂಬಂಧಪಟ್ಟಂತೆ ನೋಡಿ 40,000ದಿಂದ 1,60,000. ಇಲ್ಲಿ 50,000, ಇಲ್ಲಿ 1,60,000 50ರಿಂದ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಅದರ ನಂತರ ಏನೆಲ್ಲ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, ಅದು ಹೌ ಟು ಅಪ್ಲೈ ಬಗ್ಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಂತರ ಚರ್ಚೆ ಮಾಡೋಣ. ಶುಲ್ಕದ ಬಗ್ಗೆ ವಿವರ ಅಂದ್ರೆ ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸು. SC ST ಮತ್ತು ನೀವೀಗಾದ್ರೆ ಈ ಒಂದು ಸಂಸ್ಥೆ ಅಂದ್ರೆ ಮ್ಯಾಗ್ನಿಸನ್ ಓವರ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಕೆಲಸ ಮಾಡ್ತಾ ಇತ್ತಂದ್ರೆ ಈಗ ಪ್ರಸ್ತುತ ನಿಮಗೆ ಯಾವುದೇ ರೀತಿಯಾಗಿ ಶುಲ್ಕ ಇರೋದಿಲ್ಲ. ಅದೇ ನೀವೇನಾದ್ರೂ EWS OBC ಸಾಮಾನ್ಯ ವರ್ಗದವರು ಇತ್ತಂದ್ರೆ 590 ರೂಪಾಯಿ ತನ ಪಾವತಿ ಮಾಡಬೇಕು. ಎಷ್ಟು ಹೇಳಿ? 591 ರೂಪಾಯಿ ಇವರ ಅಭ್ಯರ್ಥಿಗಳಿಗೆ. ಅದೇ ರೀತಿ ನೀವು OBC ಅಭ್ಯರ್ಥಿಗಳಿಗೆ ಮತ್ತು EWS ಅವರಿಗೆ 590 ರೂಪಾಯಿ ತನ ಪಾವತಿ ಮಾಡಬೇಕು ನಿಯಮಗಳಿಗೆ ಸಂಬಂಧಪಟ್ಟಂತೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು CBT ಟೆಸ್ಟ್ ಇರತ್ತೆ. ಒಂದು CBT ಟೆಸ್ಟ್ ಅನ್ನ ಪಾಸ್ ಆಗಬೇಕು. CBT ಎಕ್ಸಾಮ್ ಇರತ್ತೆ. ಈ ಒಂದು ಎಕ್ಸಾಮ್ ಅನ್ನ ತೆರಗಡೆ ಹೊಂದಿರಬೇಕು. ಅದ ನಂತರ ನಿಮ್ಮ ಒಂದು ಪರೀಕ್ಷೆ ಡಾಕ್ಯುಮೆಂಟ್ಸ್ ಅನ್ನ ತಯಾರು ಮಾಡ್ತಾರೆ. ಸಂದರ್ಶನ ಇರತ್ತೆ. ಇಷ್ಟಾದ್ರೆ ಮುಗಿತು, ಆಯ್ಕೆಗಳನ್ನ ಮಾಡ್ತಾರೆ. ಅರ್ಜಿಗಳು 30ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 20. ಮತ್ತು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಸೇಮ್ ಡೇಟು 20ನೇ ತಾರೀಕು ಜನವರಿ. ಇಷ್ಟು ನಿಮಗೆ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇದರಲ್ಲಿ ಏನಾದರೂ ಡೌಟ್ ಇದ್ರು ಕಮೆಂಟ್ ಮಾಡಿ. ಟೋಟಲ್ ಆಗಿ 67 ಆಯ್ಕೆ ಆದ್ರೆ ಇಂಡಿಯಾದಲ್ಲಿ ಕೆಲಸ ಇರತ್ತೆ, ಮಹಾರಾಷ್ಟ್ರದಲ್ಲಿ ಇರತ್ತೆ, ಮಧ್ಯಪ್ರದೇಶದಲ್ಲಿ ಇರತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಮ್ಮ ಒಂದು ವೆಬ್ಸೈಟ್ದಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಥವಾ ಟೆಲಿಗ್ರಾಮ್ ಗ್ರೂಪ್ಸ್ ನಲ್ಲಿ ಕೂಡ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ.